ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. 4ರಲ್ಲಿ ಕೇಸ್ ಮಾಡಿದ್ದೆ ಸರ್, ಬುಡಾದಲ್ಲಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೆ. ಆವಾಗ ನಂದು 20 ಎಕರೆ ಲೇಔಟ್ ಇದ್ವು. ಅವಾಗ ಏನು ಮಾಡಿದರು, ಬುಡ ಕಮಿಷನರು, TPM, TPS, ಮ್ಯಾನೇಜರು, ಕೇಸ್ ವರ್ಕರು, JE ಇವರೆಲ್ಲ ಕಲಿಸಿ 23.5 ಲಕ್ಷ ಕೇಳಿದ್ರು ಸರ್ ಎಲ್ಲರೂ. ಇದರಲ್ಲಿ JE ಅವರು 20,000 ರೂಪಾಯಿ ಫೋನ್ಪೇ ಹಾಕ್ಸ್ಕೊಂಡಿದ್ರು. ನಾರಾಯಣ ಅವರು 10,000 ರೂಪಾಯಿ ಫೈಲ್ ಅಂತ ಅವರು ಡಿಮ್ಯಾಂಡ್ ಮಾಡಿ ಫೋನ್ಪೇ ಹಾಕ್ಸ್ಕೊಂಡಿದ್ರು. ಇನ್ನೊಬ್ಬರು ಶಂಕರ್ ಅಂಬರು 10,000 ರೂಪಾಯಿ ಫೋನ್ಪೇ ಹಾಕ್ಸ್ಕೊಂಡಿದ್ರು, ಅವರು ಕೇಸ್ ವರ್ಕರು. TPM 30,000 ರೂಪಾಯಿ ಎಕರೆಗೆ ಅಂತೇಳಿ ಅವರು 20 ಎಕರೆಗೆ 6 ಲಕ್ಷ ಅಂತ ಡಿಮ್ಯಾಂಡ್ ಮಾಡಿದರು. ಇನ್ನೊಬ್ಬರು ಯಶಸ್ವಿನಿ ಮೇಡಮ್ ಅಂತೇಳಿ ಅವರು 15,000 ರೂಪಾಯಿ ಎಕರೆ ಅಂತೇಳಿ ಅವರು 3 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದರು. 24 ಆಗಿತ್ತು ಸರ್. ಇವರು ರಮೇಶ್ ಒಟ್ಗಲ್ ಅಂತೇಳಿ ಅವರು ಕಮಿಷನರು, ಅವರು ಎಕರೆಗೆ 60,000 ರೂಪಾಯಿ ಕೇಳಿ 5 ಲಕ್ಷ ರೂಪಾಯಿ ರೆಡ್ ಹ್ಯಾಂಡಾಗಿ ತೊಗೊಂಡಿದ್ರು ಸರ್ ಅವರು. ಮೊನ್ನೆ ಶಾಂತಮೂರ್ತಿ ಅಂತೇಳಿ 19ನೇ ತಾರೀಕು ಆಗಿದ್ದ ಕೇಸಲ್ಲಿ ಅವರು 3 ಲಕ್ಷ ಡಿಮ್ಯಾಂಡ್ ಮಾಡಿದ್ರು ಸರ್. 3 ಲಕ್ಷ ಡಿಮ್ಯಾಂಡ್ ಮಾಡಿ 2 ಫೈಲು ಮಾಡಿಕೊಟ್ಟಿದ್ರು ಸರ್. ಮಾಡಿಕೊಟ್ಟಿದ ಮೇಲೆ 2-3 ತಿಂಗಳಿಂದ ಕೇಳ್ತಿದ್ರು ಅವರು. 3 ತಿಂಗಳಾದ್ಮೇಲೆ 3 ಲಕ್ಷ ತೊಗೊಂಡು ಅವ್ರು ರೆಡ್ ಹ್ಯಾಂಡಾಗಿ ಕೇಸ್ ಲೋಕಾಯುಕ್ತವ್ರು ಕೇಸ್ ಮಾಡಿದ್ರು ಸರ್. ಸರ್ ನಮ್ದು ಏನಿಲ್ಲ ಸರ್, ಈ ಲಂಚ ಮುಕ್ತ ಆಗ್ಬೇಕಂತೇಳಿ ಕೋರ್ಕೊತೀವಿ ಸರ್. ಎಲ್ಲರೂ ನಾವು ದುಡ್ಡು ಅಂತ ಹರಾಸ್ಮೆಂಟ್ ಮಾಡ್ದಂಗೆ ಎಲ್ಲರಿಗೆ ಕೆಲಸ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಸರ್. ಸರ್ ಅವ್ರ ಫೋನಲ್ಲ ಸರ್, ರೆಕಾರ್ಡಲ್ಲಿ ಅವ್ರ ಮುಂದೆ ನಾನು ರೆಕಾರ್ಡ್ ಮಾಡಿದಾಗ 3 ಲಕ್ಷ ಕೊಡಬೇಕು, ಅಧ್ಯಕ್ಷ ಕೊಡಬೇಕು ಮತ್ತು ಮಿನಿಸ್ಟ್ರಿಗೆ ಕೊಡಬೇಕು ಅಂತೇಳಿ ಹೇಳಿದ್ದು ಅವ್ರು ತೊಗೊಂಡಿದ್ದಾರೆ ಸರ್. ನನಗೆ ಅಧ್ಯಕ್ಷ ಅಂತೂ ಯಾವ ರೀತಿ ಕೇಳಿಲ್ಲ ಸರ್, ನಾನು ಕೇಳಿಲ್ಲ, ಮಿನಿಸ್ಟ್ರು ಕೇಳಿಲ್ಲ, ಅಧ್ಯಕ್ಷ ಕೇಳಿಲ್ಲ, ಇವ್ರು ಹಂಗಂತ ಹೇಳಿದ್ದಾರೆ ಸರ್. ಹೌದು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.